ನೋಡಿ, ಎಲ್ಲರಿಗೂ ಕೂಡ ಹೊರ್ಗಡೆಯವ್ರು ಯಾರು ಬಂದು ಮೋಸ ಮಾಡಲ್ಲ ಸ್ನೇಹಿತರೆ, ನಮ್ಮ ಮನೆಯವರೇ ನಮಗೆ ಮೋಸ ಮಾಡ್ತಾರೆ. ಅದೇ ಥರ ಇವತ್ತೇನಾಗಿದೆ ಪರಿಸ್ಥಿತಿ ನಂದು ನೋಡಿ. ಅವತ್ತು ಬಸವಣ್ಣನ ಕಾಲದಲ್ಲಿ ಬಸವಣ್ಣ ಅವರ ತಂದೆನೇ ಬಸವಣ್ಣನ ಮನೆ ಬಿಟ್ಟು ಓಡಿಸ್ತಾರೆ. ಅರ್ಥ ಆಯ್ತಾ ನಿಮಗೆ? ಅದಕ್ಕಿಂತ ಹಿಂದೆ ಹೋದರೆ ನಿಮಗೆ ಬುದ್ಧರ ಕಾಲದಲ್ಲಿ ಬುದ್ಧರ ತಂದೆನೇ ಬುದ್ಧರಿಗೆ ಬೈತಾರೆ. ಯಾಕೆ ಅಂದರೆ ಬುದ್ಧ ಅವನ ಮಗನ್ನೂ ಸನ್ಯಾಸಿ ಮಾಡಿಬಿಡ್ತಾನೆ. ರಾಹುಲ ಅಂತ ಅಂದರೆ, ಆ್ಯಕ್ಚುಲಿ ರಾಹುಲ ಅಂದರೆ ಏನು ಗೊತ್ತಾ? ರಾಹುಲ ಬುದ್ಧನ ಮಗನ ಹೆಸರು. ಅವನನ್ನು ಸನ್ಯಾಸಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬುದ್ಧ ಅವ್ರ ಅಪ್ಪ ಬುದ್ಧನ್ನೇ ಬೈದ್ಬಿಡ್ತಾನೆ. ಆಯಿತಾ? ಅದಾದಮೇಲೆ ಈಗ ಬನ್ನಿ ನೆಕ್ಸ್ಟು ಅಂಬೇಡ್ಕರ್ ಅವ್ರಿಗೆ ಅವರ ಸ್ವಂತ ದಲಿತ ಸಮುದಾಯದವರೇ ಮೋಸ ಮಾಡ್ತಾವ್ರು. ಇವತ್ತಿಗೂ ಮಾಡ್ತಾವ್ರು ಮೋಸ, ಅಟ್ರಾಸಿಟಿ ಕೇಸ್ ಹಾಕೊಂಡು. ಅದೇ ಥರ ಇವತ್ತು ನನಗೆ ನಮ್ಮೂರಲ್ಲಿ ನಮ್ಮ ಊರಿನ ಜನಗಳೇ ಸೇರ್ಕೊಂಡು ದಲಿತನನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸವ್ರೆ. ಆಗಸ್ಟ್ 1ನೇ ತಾರೀಕು ಹಾಕ್ಸವ್ರೆ. ಆಗಸ್ಟ್ 1ನೇ ತಾರೀಕು ನಾನು ಬೆಂಗಳೂರಲ್ಲಿದ್ದೀನಿ. ನಾನು ಅವ್ನಿಗೆ ಬೈದೂ ಇಲ್ಲ, ಹೊಡೆದೂ ಇಲ್ಲ, ಅವ್ರ ಮನೆ ತಕ್ಕ ಹೋಗೂ ಇಲ್ಲ. ಈ ಕೇಸ್ಗೆ ಎಲ್ಲಿಗೆ ಹೋಗುತ್ತೆ ಅಂದರೆ ಇದು ಹೈಕೋರ್ಟ್ಗೆ ಹೋಗುತ್ತೆ, ಮತ್ತು ಮಾನನಷ್ಟ ಮೊಕದ್ದಮೆಗೆ ಹೋಗುತ್ತೆ, ಮತ್ತು ಸಂವಿಧಾನ ತಿದ್ದುಪಡಿ ತನಕನೂ ತಗೊಂಡೋಗಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ಸ್ವಲ್ಪ ಹಣ ಸಹಾಯ ಬೇಕು. ದಯವಿಟ್ಟು ಯಾರಾದರೂ ಪ್ರಜ್ಞಾವಂತರಿದ್ದರೆ, ನನಗಂತೂ ಭಿಕ್ಷೆ ಬೇಡುವ ಯೋಗ್ಯತೆ ಇದೆ, ನಾನು ಭಿಕ್ಷೆ ಬೇಡ್ತೀನಿ, ನನಗೆ ನೀವು ದುಡ್ಡು ಕೊಡಿ. ನನ್ನ ಫೋನ್ಪೇ ನಂಬರ್ ಯಾರು ಕೊಡೋರಿದ್ರೆ ಕಮೆಂಟ್ ಮಾಡಿ, ಇಲ್ಲಿ ಕಮೆಂಟಲ್ಲಿ ಹಾಕ್ತೀನಿ. ಏನಕ್ಕೆ ಅಂದರೆ ಇದು ಕಾನೂನು ಹೋರಾಟಕ್ಕೆ ಮಾತ್ರ. ನನ್ನ ಸ್ವಂತಕ್ಕೆ ಬಳಸ್ಕೊಳ್ಳೋದ ನಾನು. ನನ್ನ ಸ್ವಂತಕ್ಕೆ ಬಳಸ್ಕೊಳ್ಳೋಕೆ ನನ್ನ ಹತ್ರ ದುಡ್ಡಿದೆ, ನಾನು ಜೀವನ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬರಲ್ಲ. ಕಾನೂನು ಹೋರಾಟಕ್ಕೆ ಸಹಾಯ ಮಾಡಿದ್ರು ಮಾಡಿ.